ಕರ್ನಾಟಕ ಬಂದ್ ಆಗೋದಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ. ಇದರ ನಡುವೆ ಪೋಷಕರಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹೇಳಿ ಕೇಳಿ ಪರೀಕ್ಷಾ ಸಮಯ, ಈ ಸಂದರ್ಭದಲ್ಲಿ ಇವರು ಬಂದುಗಿಂದು ಅಂತಿದ್ದಾರೆ. ಹೆಂಗಪ್ಪ ಕತೆ ಅಂತ ಹೇಳಿ ಕರ್ನಾಟಕ ಬಂದ್ ದಿನವೇ ಪರೀಕ್ಷೆ. ಬಂದ್ಗೆ ಖಾಸಗಿ ಶಾಲೆಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪೋಷಕರಿಂದ ಬಂದ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬಂದ್ ದಿನಾಂಕವನ್ನೇ ಬದಲಾಯಿಸಬೇಕು, ಪೋಸ್ಟ್ಪೋನ್ ಮಾಡಬೇಕು ಅಂಥೇಳಿ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂಥೇಳಿ ಈಗಾಗಲೇ ಕ್ಯಾಂಪ್ಸ್ ಕೂಡ ಸ್ಪಷ್ಟನೆ ಕೊಟ್ಟಿದೆ. ಇನ್ನೊಂದೆಡೆ ಪೋಷಕರ ಸಂಘದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ ಆಯಾ ಜಿಲ್ಲೆಗಳಲ್ಲಿ, ಬಟ್ ಸ್ಟೇಟ್ ಲೆವೆಲಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಇವತ್ತು ಸಂಜೆ ನಿರ್ಧಾರ ಮಾಡ್ತೀವಿ ಅಂಥೇಳಿ. ಇದರ ನಡುವೆ ಈಗ ಖಾಸಗಿ ಶಾಲಾ ಸಂಘಟನೆಯು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಂದು ಒಂದು ರೀತಿ ಅನಿವಾರ್ಯ. 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆಗಳಿದ್ದಾವೆ. ವಿವಿಧ ಹಂತದಲ್ಲಿ ಪರೀಕ್ಷೆಗಳು ತುಂಬ ಹಿಂದೆ ಡಿಸೈಡ್ ಆಗಿರೋದ್ರಿಂದ ಅದು ಒಂದು ತೊಂದರೆ ಆದರೆ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತೆ. ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ನಮಗೆ ಸಮಾಧಾನ ಇಲ್ಲ. ನಾವು ಅದಕ್ಕೆ ಭಾಗವಹಿಸೋದಕ್ಕೆ ಪೂರ್ತಿ ಮನಸ್ಸಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ದಿನಾಂಕ ಬದಲಾಯಿಸಿ ನಾವು ಕೂಡ ನಿಮ್ಮ ಜೊತೆ ಸೇರ್ತೀವಿ. ನಾವು ಬೀದಿಗೆ, ಯಾಕೆಂದರೆ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಬಂದಾಗ ನಾವು ಯಾವಾಗಲೂ ಮುಂದೆ ಜೊತೆಗೆ ಇರ್ತಕ್ಕಂಥವ್ರು. ನಾವು ಕೂಡ ನಮ್ಮದೇ ಆದ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದಂಥವ್ರು. ಈಗಲೂ ಕೂಡ ನಾವು ಸಾಂಕೇತಿಕವಾಗಿ ನಮ್ಮ ಶಾಲೆಯಲ್ಲಿ ಇದು ಮಾಡ್ಕೊಂಬರ್ದು ಹೊರತು ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ತಾವುಗಳು ಈ ಒಂದು ನಿಲುವುಗಳನ್ನು ವ್ಯಕ್ತಪಡಿಸಬೇಕು ಅಂತ ಆಗ್ರಹ ಮಾಡ್ತೇವೆ. ಅಖಂಡ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವತ್ತು ಸುಮಾರು 40 ಲಕ್ಷ ವಿದ್ಯಾರ್ಥಿಗಳು 4, 5, 6 ಮತ್ತು 7ನೇ ತರಗತಿಯ ಪರೀಕ್ಷೆಗಳನ್ನು ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಬರೀತಾ ಇದ್ದಾರೆ. ಇವರು ಮಕ್ಕಳ ಹಿತವನ್ನು, ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಪಣಕ್ಕಿಟ್ಟು ಇವರು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಒಂದು, ಮಹಾರಾಷ್ಟ್ರ ಕೆಲವರು ಪುಂಡರು ಮಾಡಿರೋ ಅಟ್ಟಹಾಸವನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಆದರೆ ಮಹತ್ವದ ಪರೀಕ್ಷೆಗಳು ನಡೆಯೋ ದಿನ ಇವರು ಬಂದ್ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ. ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ವಾಟಾಳ್ ನಾಗರಾಜ್ ಅಂಡ್ ಟೀಮ್ಗೆ, ನೀವು ದಯವಿಟ್ಟು ಬಂದನ್ನು ಪೋಸ್ಟ್ಪೋನ್ ಮಾಡಿಕೊಡಿ. ನಾವು ಬಂದ್ ವಿರೋಧಿಗಳಲ್ಲ, ಆದರೆ ನಮ್ಮ ಮಕ್ಕಳ ಹಿತವನ್ನು, ನಮ್ಮ ಮಕ್ಕಳ ಪರೀಕ್ಷೆಯ ಸಮಯವನ್ನು ಬದಿಗಿಟ್ಟು ಅವರ ಶೈಕ್ಷಣಿಕ ಭವಿಷ್ಯವನ್ನು ಪಣಕ್ಕಿಟ್ಟು ನಾವು ಬಂದ್ ನಡೆಸಿ ಸಾಧನೆ ಮಾಡುವಂಥದ್ದೇನಿಲ್ಲ. ಆ ಕಾರಣದಿಂದಾಗಿ ನಾನು ಮತ್ತೆ ವಾಟಾಳ್ ನಾಗರಾಜ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ. ಈ ಬಂದನ್ನು ಪೋಸ್ಟ್ಪೋನ್ ಮಾಡಿ. ಇಲ್ಲ ಅಂತ ಹೇಳಿದರೆ ಅವತ್ತು ಮಕ್ಕಳಿಗೆ ಏನಾದರೂ ತೊಂದರೆ ಆಯ್ತಿದ್ರೆ ಯಾರು ಬಂದಿಗೆ ಕರೆ ಕೊಡ್ತಾರೆ ಅವರೇ ಅದರ ಜವಾಬ್ದಾರಿಯನ್ನು ಹೊರಬೇಕು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಕನ್ನಡ ಪರ ಸಂಘಟನೆಗಳು ಶತಾಯಗತಾಯ ಬಂದ್ ಮಾಡಲೇಬೇಕು ಅಂಥೇಳಿ ನಿರ್ಧರಿಸಿದ್ದಾರೆ. ಮತ್ತೊಂದು ಕಡೆ ಕೆಲವು ಸಂಘಟನೆಗಳು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರಿಂದ ಆಚೆಗೂ ಕೂಡ ಬಂದ್ ಸಕ್ಸಸ್ ಆಗುತ್ತಾ ಅಂಥೇಳಿ, ಬಂದ್ ಸಕ್ಸಸ್ ಮಾಡುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಯಾವ ರೀತಿ ರೂಪುರೇಷೆ ಮಾಡಿಕೊಂಡಿದ್ದಾರೆ ಅಂತ. ಖಂಡಿತ ಪ್ರೇಮ್, ಬಂದ್ ಸಕ್ಸಸ್ ಮಾಡೋದಕ್ಕೋಸ್ಕರನೇ ಕನ್ನಡ ಪರ ಸಂಘಟನೆಗಳು ಏನು ಬಂದ್ಗೆ ಕರೆ ಕೊಟ್ಟಿರುವಂಥ ಸಂಘಟನೆಯವರು ಇವತ್ತು ಬೆಂಗಳೂರಿನಾದ್ಯಂತ ಒಂದು ರ್ಯಾಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಂದ್ಗೆ ಸಪೋರ್ಟ್ ಮಾಡಿ, ಅಂದರೆ ಹೋಟೆಲ್ಲು ಅಥವಾ ರೆಸ್ಟೋರೆಂಟ್ಗಳು ಮತ್ತು ರಸ್ತೆಯಲ್ಲಿ ಸಿಗುವಂಥ ಆಟೋ ಚಾಲಕರಾಗಿರ್ಬೋದು ಮತ್ತು ಬೇರೆ ಬೇರೆ ಅಂದರೆ ಮಾಲ್ಗಳಾಗಿರ್ಬೋದು, ಇಲ್ಲೆಲ್ಲ ಹೋಗಿ 22ನೇ ತಾರೀಕು ಬಂದಿರುತ್ತೆ, ಬಂದ್ಗೆ ಸಪೋರ್ಟ್ ಮಾಡಿ, ಹಾಗೆ ಶಾಲಾ ಕಾಲೇಜಿಗೆ ಅವ್ರಿಗೂ ಸಹ ಮನವಿ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇನ್ನೊಂದು ಕಡೆ ಬಂದ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದರೆ ಇದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ. ಎಸ್ಪೆಷಲಿ ಆ ದಿನಾಂಕ ಏನು 22ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಅವತ್ತು ಎಕ್ಸಾಮ್ಗಳು ನಡೆಯುತ್ತೆ ಶಾಲಾ ಮಕ್ಕಳಿಗೆ. ಈಗಾಗಲೇ ಏನು SLC ಪರೀಕ್ಷೆ ನಾಳೆಯಿಂದ ಶುರು ಆಗುತ್ತೆ. 22ನೇ ತಾರೀಕು SLC ಎಕ್ಸಾಮ್ ಇಲ್ಲ ಅಂದರೂ ಬೇರೆ ವಿದ್ಯಾರ್ಥಿಗಳಿಗೆ, ಅಂದರೆ 1ರಿಂದ 3 ಮತ್ತು 1ರಿಂದ 9ನೇ ತರಗತಿ ಒಳಗಡೆ ಮಕ್ಕಳಿಗೆ ಎಕ್ಸಾಮ್ಸ್ಗಳು ನಡೀತಿದೆ. ಖಾಸಗಿ ಶಾಲೆಯವರು ಮುಖ್ಯವಾಗಿ ಖಾಸಗಿ ಶಾಲೆಯಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳನ್ನು ಖಾಸಗಿ ಟ್ರಾನ್ಸ್ಪೋರ್ಟ್ ಮೂಲಕ, ಅಂದರೆ ಆಟೋ ಅಥವಾ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಪೋಷಕರು ಕೆಲಸಕ್ಕೆ ಹೋಗೋ ಕಾರಣದಿಂದ. ಆ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಪರೀಕ್ಷೆಯನ್ನು ಮುಂದೂಡೋದಕ್ಕೂ ಆಗೋದಿಲ್ಲ. ಬಂದನ್ನೇ ಮುಂದೂಡಿ ಅಂತ ಮನವಿ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಬಂದು ಮುಂದೂಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿದರೆ, ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿದ್ದಾರೆ. ಬಂದನ್ನು ಸಂಪೂರ್ಣವಾಗಿ ನಾವು ಬಂದ್ ಮಾಡಿ ನಾವು ಹೋರಾಟಕ್ಕೆ ಇಳಿಯೋದಿಲ್ಲ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಮಾತುಗಳನ್ನ ಸಹ ಹೇಳಿದ್ದಾರೆ. 22ನೇ ತಾರೀಕು ಯಾವ ರೀತಿ ಬಂದ್ ಆಗುತ್ತೆ, ಯಶಸ್ವಿ ಆಗುತ್ತಾ, ಬಂದ್ಗೆ ಎಷ್ಟೆಲ್ಲ ಸಪೋರ್ಟ್ ಸಿಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ, ಪೋಷಕರಿಗೂ ಗೊಂದಲ ಸೃಷ್ಟಿಯಾಗಿದೆ. ಬಂದಾದರೆ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗೋದು ಹೇಗೆ, ಅಥವಾ ಶಾಲೆಗಳಲ್ಲಿ ಪರೀಕ್ಷೆ ಮುಂದೂಡ್ತಾರ, ಈ ಎರಡೂ ಗೊಂದಲಗಳು ಈಗ ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿಗಳು ಕೂಡ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.